the system and fuck. ನಮಸ್ಕಾರ, ಏನು ಸಮಾಚಾರ? ನಾನು ನಿಮ್ಮ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನಿವಾಗ ಹೇಳಕೊಟ್ಟಿರೋದು ನಿಮ್ಮ ಚಾನಲ್ನ ಪ್ಲೇಲಿಸ್ಟ್ಗಳನ್ನು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿಬಿಟ್ಟು ಯಾವ ರೀತಿ ವ್ಯೂಸ್ ತೊಗೊಳ್ಳೋದು. ಹಳೆ ವೀಡಿಯೋಗಳಿಗೆ ಕೂಡ ಈಗ ಒಂದು ತಿಂಗಳ ಹಿಂದೆ ಮಾಡಿರೋ ವೀಡಿಯೋ ಬೇಕಾದರೂ ಆಗಿರ್ಬೋದು, ನಿಮ್ಮದು ರೀಸೆಂಟ್ ವೀಡಿಯೋ ಜೊತೆ ಅದನ್ನು ಕೂಡ ಪ್ರಮೋಟ್ ಮಾಡಿಬಿಟ್ಟು ಯಾವ ರೀತಿ ವ್ಯೂಸ್ ತೊಗೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾ ಸಿಂಪಲಾಗಿ ಹೇಳ್ತೀನಿ, ಇವಾಗ ಒಂದು ಚಾನಲ್ ಅಂದರೆ ಅವ್ರದ್ದೇ ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ. ನಾನು ಮಾಡೋದು ಮಿಕ್ಸ್ ಕಂಟೆಂಟು, ಓಕೆನಾ. ನಾನು ಎಲ್ಲ ಥರ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ, ಮತ್ತು ಫುಡ್ ರಿವ್ಯೂ ಮಾಡ್ತೀನಿ, ಆಮೇಲೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತೀನಿ, ಟೆಕ್ನಾಲಜಿ ಮಾಡ್ತೀನಿ, ಆಮೇಲೆ ಕಾಮಿಡಿ ಎಲ್ಲನೂ ಮಾಡ್ತೀನಿ ನನ್ನ ಚಾನಲಲ್ಲಿ, ಓಕೆನಾ. ಈಗ ಬೇರೆಯವರು ಬೇಕಾದರೆ ಮಾಡ್ಬೋದು. ಇವಾಗ ಟೆಕ್ ಚಾನಲ್ಗಳು ಮಾಮೂಲಿ ಆ್ಯಪ್ ರಿವ್ಯೂ ಮಾಡ್ತಾರೆ, ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತಾರೆ, ಮೊಬೈಲ್ ರಿವ್ಯೂ ಮಾಡ್ತಾರೆ. ಆ ಥರ ಕ್ಯಾಟಗರಿ ಇದ್ದರೆ ನೀವು ಏನು ಮಾಡಬೇಕಪ್ಪ ಅಂದರೆ, ಈಗ ಮೊಬೈಲ್ ರಿವ್ಯೂ ಮಾಡಿದ್ರಂದರೆ ಆ ಮೊಬೈಲ್ ರಿವ್ಯೂಗೆ ಪ್ಲೇಲಿಸ್ಟ್ನ ಮೊಬೈಲ್ ರಿವ್ಯೂ ಅಂತ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಬೇಕು. ನೀವು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋದು ಎಲ್ಲರಿಗೂ ಗೊತ್ತಿದೆ, ಅದೇನು ವಿಡಿಯೋ ಮಾಡಬೇಕಾಗಿಲ್ಲ. ಸೊ ಓಕೆನಾ. ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋದು ಅದೊಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಪ್ಲೇಲಿಸ್ಟ್ಗಳು ಕ್ರಿಯೇಟ್ ಮಾಡಿ. ಇವಾಗ ಸಪ್ರೇಟಾಗಿ ನೀವೇನಾದರೂ ಮೊಬೈಲ್ ರಿವ್ಯೂ, ಮೊಬೈಲ್ ಅನ್ಬಾಕ್ಸಿಂಗ್ ಎರಡೇ ಮಾಡ್ತಿದ್ರಂದರೆ ಮೊಬೈಲ್ ರಿವ್ಯೂಗೆ ಒಂದು ಮಾಡಬೇಕು, ಆಮೇಲೆ ಮೊಬೈಲ್ ಅನ್ಬಾಕ್ಸಿಂಗ್ ಒಂದು 2 ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿಬಿಡಿ. ಅದನ್ನು ಯಾವ ರೀತಿ ಪ್ರಮೋಟ್ ಮಾಡೋದು, ಅದೇ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು. ಇವಾಗ ಸಿಂಪಲ್ ಆಗೈತಿ ಕೇಳಿ. ಅದನ್ನು ಯಾವ ರೀತಿ ಪ್ರಮೋಟ್ ಮಾಡೋದಪ್ಪ ಅಂದರೆ, ನೀವು ಇದೇ ರೀತಿಯಾಗಿ ವಿಡಿಯೋ ಇವಾಗ ಮೊಬೈಲ್ ರಿವ್ಯೂ ಮಾಡ್ತಿದ್ರಂತ ಅಂದ್ಕೊಳ್ಳಿ. ಆ ಮೊಬೈಲ್ ರಿವ್ಯೂ ಬಗ್ಗೆ ಹಿಂಗೆ ಮಾತಾಡ್ಕೊಂಡು ಬನ್ನಿ. ಲಾಸ್ಟ್ಗೆ ನೀವು ಎಂಡ್ ಸ್ಕ್ರೀನಲ್ಲಿ ನೀವು ಒಂದು ಸಬ್ಸ್ಕ್ರೈಬರು ಮತ್ತು ಒಂದು ಪ್ಲೇಲಿಸ್ಟ್ನ ಹಾಕಬೇಕು, ಓಕೆನಾ. ಈ ಕಡೆ ಪ್ಲೇಲಿಸ್ಟ್ ಹಾಕಿ, ಯಾವಾಗಲೂ ರೈಟ್ ಸೈಡ್ ಇರಬೇಕು ಪ್ಲೇಲಿಸ್ಟ್. ಇಲ್ಲಿ ಬರಬೇಕು, ಈ ಜಾಗದಲ್ಲಿ ಇಲ್ಲಿ ಪ್ಲೇಲಿಸ್ಟ್ ಬರಬೇಕು, ಇಲ್ಲಿ ಸಬ್ಸ್ಕ್ರೈಬ್ ಐಕನ್ನ ಹಾಕಿಬಿಡಿ. ಇವಾಗ ನಾನು ಈ ವಿಡಿಯೋನು ಎಂಡ್ ಮಾಡ್ತೀನಿ, ಅದ್ರ ಜೊತೆಗೆ ಯಾವ ರೀತಿಯಾಗಿ ನೀವು ಪ್ರಮೋಟ್ ಮಾಡ್ಬೇಕು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ. ನೀವು ಇದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಟಿಪ್ಸ್ನ ಎಲ್ಲ ವೀಡಿಯೋಗಳು ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಇದು ನನ್ನ ಪ್ಲೇಲಿಸ್ಟು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ 15 ವೀಡಿಯೋಸು ಬರುತ್ತೆ. ಯಾವ್ಯಾವ್ದ್ರ ಬಗ್ಗೆ ನಾನು ಟಿಪ್ಸ್ ಕೊಟ್ಟಿದ್ದೀನಿ ನಿಮಗೆ, ಅವೆಲ್ಲ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೇಕು. ಹಾಗೆ ಇಲ್ಲಿ ನೀವು ಹಾಕಬೇಕು ಪ್ಲೇಲಿಸ್ಟ್. ನಾನು ಹಾಕಿದ್ದೀನಲ್ಲ, ಈ ರೀತಿ ಕಾಣ್ತಾ ಇದೆಯಲ್ಲ ಪ್ಲೇಲಿಸ್ಟು, ಅದೇ ಹಾಕಬೇಕು. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವು ಹೇಳಬೇಕು. ಈ ರೀತಿಯಾಗಿ ಪ್ರಮೋಟ್ ಮಾಡಬೇಕು.